ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಣದ ಸಹಾಯ ಮಾಡ್ತೀನಿ ಅನ್ನುವಂತಹ ನೆಪದಲ್ಲಿ ಮಂಚಕ್ಕೆ ಕರೆದಿದ್ದಾರೆ ಸ್ವಾಮೀಜಿ. ರೂಮ್ಗೆ ಬಂದ್ರೆ ಹಣ ಕೊಡ್ತೀನಿ ಅಂತ ಹೇಳಿ ಫೋನ್ನಲ್ಲಿ ಮಾತನಾಡಿದ್ದಾರೆ. ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಮಹಿಳೆ ಮಾಡ್ತಾ ಇರುವಂತಹ ಆರೋಪ ಇದು. ಮೆಳೆಕೋಟೆಯ ಮಹರ್ಷಿ ವಾಲ್ಮೀಕಿ ಗುರುಕುಲ ಪೀಠದ ಶ್ರೀ ಆಡಿಯೋ ಮತ್ತು ವಿಡಿಯೋ ಕಾಲ್ ಮಾಡಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸದ್ಯ ಮಹಿಳೆ ಮಾಡ್ತಾ ಇದ್ದಾರೆ. ಮಹಿಳೆ ಒಂಟಿಯಾಗಿದ್ದಾಗ ಹೋಗಿ ಕಾಮಿ ಸ್ವಾಮಿ ಕಿರುಕುಳವನ್ನ ನೀಡ್ತಾ ಇದ್ರಂತೆ. ಹಣ ಕೊಡ್ತೀನಿ ಅಂತ ಹೇಳಿ ಫೋನ್ನಲ್ಲಿಯೇ ಈ ಸ್ವಾಮೀಜಿ ಮಾತನಾಡಿದ್ದಾರೆ. ಸೈಟ್ ತೆಗೆದುಕೊಳ್ಳೋದಕ್ಕೆ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿ ಸ್ವಾಮೀಜಿ ಮಂಚಕ್ಕೆ ಕರೆದಿರುವಂತ ಆರೋಪ ಇದೆ. ಮಹಿಳೆಗೆ ಹಣದ ಸಹಾಯ ಮಾಡೋದಾಗಿ ಮಂಚಕ್ಕೆ ಕರೆದಿದ್ದಾನೆ. ರೂಮ್ಗೆ ಬಂದ್ರೆ ಹಣ ಕೊಡ್ತೀನಿ ಅಂತ ಹೇಳಿಯೂ ಕೂಡ ಮಾತನಾಡಿದ್ದಾರೆ. ಆ ಒಂದು ಆಡಿಯೋ ಹಾಗೆ ವಿಡಿಯೋ ಕೂಡ ಇದೆ. ಇನ್ನು ಮೆಳೆಕೋಟೆಯ ಮಹರ್ಷಿ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ಇವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪ ಇದು. ಪ್ರತಿನಿತ್ಯ ಫೋನ್ ಮಾಡ್ತಾ ಇದ್ರಂತೆ, ಫೋನ್ ಮಾಡಿ ಕಿರುಕುಳವನ್ನ ನೀಡ್ತಾ ಇದ್ದು ನಿಂದನೆ ಮಾಡ್ತಾ ಇದ್ರು ಅಂತ ಹೇಳಿ ಸದ್ಯ ಆ ಮಹಿಳೆ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಬಾರಿ ಆಡಿಯೋ ಕಾಲ್ ಮತ್ತು ವಿಡಿಯೋ ಕಾಲ್ ಮಾಡಿ ಮಹಿಳೆಗೆ ಲೈಂಗಿಕ ಕಿರುಕುಳ ಆರೋಪವನ್ನ ಮಾಡ್ತಾ ಇದ್ರಂತೆ. ಆಡಿಯೋ ವಿಡಿಯೋ ಡಿಲೀಟ್ ಮಾಡುವಂತೆ ಮಹಿಳೆಗೆ 50,000 ಹಣ ನೀಡೋದಾಗಿ ಆಮಿಷ ಒಡ್ಡಿದ್ರು ಅನ್ನುವಂತಹ ಆರೋಪ ಇದು. ಬ್ರಹ್ಮಾನಂದ ಗುರೂಜಿ ಮಾತನಾಡಿರುವಂತಹ ಆಡಿಯೋ ವಿಡಿಯೋ ಮಹಿಳೆಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಮಹಿಳೆ ಒಂಟಿಯಾಗಿ ಮನೆಯಲ್ಲಿದ್ದಾಗ ಮನೆಗೆ ಹೋಗಿ ಈ ಸ್ವಾಮೀಜಿ ಆಕೆಗೆ ಕಿರುಕುಳವನ್ನ ನೀಡ್ತಾ ಇದ್ರಂತೆ. ಪೊಲೀಸ್ ಠಾಣೆಗೆ ಆಡಿಯೋ ವಿಡಿಯೋ ಸಮೇತ ದೂರು ನೀಡಿದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿ ಮಹಿಳೆ ಅಳಲು ತೋಡ್ಕೊಂಡಿದ್ದಾರೆ. ಗೊತ್ತಾ, ಒಂದು 5,000 ಕಾಸು ಕೊಡ್ತೀನಿ ರೂಮ್ ಬರ್ರಿ ಅಂತ ಕೇಳೋ ಸ್ವಾಮೀಜಿಯವರು. ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಾನು ಅದು ಮಾತಾಡಿರೋದು ವಿಡಿಯೋ ಸಮೇತ ಐತೆ ಹಾಕ್ತೀನಿ. ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನನಗೋಸ್ಕರ ಒಂದು ಹೆಣ್ಣುಡುಗಿಗೋಸ್ಕರ ಯಾವುದೇ ಕಾರಣಕ್ಕೆ ಇನ್ನೊಬ್ಬ ಹುಡುಗಿ ಸವಾಸಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಮಾತಾಡಿರೋದು ವಿಡಿಯೋ ಹಾಕ್ತೀನಿ. ಈ ಸ್ವಾಮೀಜಿಯವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ, ಒಂದು 5,000 ಕಾಸು ಕೊಡ್ತೀನಿ ರೂಮ್ ಬರ್ರಿ ಅಂತ. ಒಂದು ಕಡೆ ಮಹಿಳೆಯಿಂದ ನ್ಯಾಯಕ್ಕಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮಾತನಾಡಿರುವಂತಹ ಆಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ. చెప్పు ఎలా బుధవారం ఎలా అయ్యేలే రూమ్ రా ఇస్తాను. రూమ్ రా ఇస్తాను. రూమ్ రావాలా? సరే వాపస్ ఇప్పించి పోనీ అడుగుపో ఇస్తా. పోయి ఇప్పించుకోపోండా, ఫోన్ చేసి చెప్తాను. నువ్వు చెప్తే తానే ఆ పది నువ్వు వచ్చింటివి తానే, ఈ పది నువ్వు చెప్తే తానే వాళ్ళు ఇచ్చేది. అదే ఫోన్ చేసి చెప్తాను. చెప్తుందా ఫోన్ చేసి? నువ్వు చెప్పి ఇంకేం చేసాకైతుంది. సరే చెప్తాను పో. నువ్వు ఇచ్చేళ్తా దుడ్లు? రూమ్ రా, వస్తావా? రూమ్కి వచ్చేలేదు. నువ్వు ఎప్పుడు ఇస్తే నేను ఆవిడ వస్తాను. నువ్వు ఎవడు ఇస్తే ఆవిడ వస్తాను. నువ్వు దుడ్లు వస్తేనే నేను దుడ్లు ఇస్తానని చెప్పి అన్నీ ఇట్లే చేస్తాను, అన్నీ ఇట్లే మాట్లాడుతాడు. నేను అట్లే మాట్లాడేది. నాకేం ఫ్రీగా ఇచ్చా టిక్లా నీకే? ఫ్రీగా నాకేం ఫ్రీగా దుడ్లకు మాత్రం నేను కావాలా? నీకు ఎంజాయ్ చేసేకి నాకు నక్కుని అందరితో మాట్లాడక వేరే వాళ్ళు కావాలా? నేనేం చేయాలి నీకు దుడ్లు? పోనీ ఇట్లా వాళ్ళని చెప్పు. నేనేం చెప్పు, నువ్వే మాట్లాడుతూ ఉంటావు కదా. ఎవడు మాట్లాడతాను? మా అమ్మ నాకు ఎవరితో ఎట్లా మాట్లాడుతూ ఉంటావు తెలుసు నాకు. సరే ఫోన్ చూసిండవా? లేకపోతే నువ్వు ఎవరిని మాట్లాడుతా డైరెక్ట్ చూసిండవా? చూస్తే మాట్లాడాలి కానీ చూసినట్లుగానే. ನೀವು ಕೂಡ ಗಮನಿಸ್ತಾ ಇದ್ರಿ ಬ್ರಹ್ಮಾನಂದ ಗುರೂಜಿ ಹಾಗೆ ನೊಂದ ಮಹಿಳೆ ಮಾತನಾಡಿರುವಂತಹ ಮಾತುಕತೆ. ಅದು ಆ ಆಡಿಯೋದಲ್ಲಿ ಏನಿತ್ತು ಅಂತ ಹೇಳಿ ನೀವು ಕೂಡ ಕೇಳಿಸ್ಕೊಂಡಿದ್ದೀರಾ. ಅಂದ್ರೆ ಆಡಿಯೋ ಮತ್ತೆ ವಿಡಿಯೋ ಕಾಲ್ ಮಾಡಿ ಈತ ಬ್ರಹ್ಮಾನಂದ ಗುರೂಜಿ ಲೈಂಗಿಕ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಣದ ಅವಶ್ಯಕತೆ ಯಾರಿಗಿರುತ್ತೆ ಅಂತವರಿಗೆ ನಾವು ನಿಮಗೆ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ಈ ರೀತಿ ಬಳಸಿಕೊಳ್ಳುವಂತಹ ಮನಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಂತಹ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಮೆಳೆಕೋಟೆಯ ಮಹರ್ಷಿ
ಮಹರ್ಷಿ ವಾಲ್ಮೀಕಿ ಗುರುಕುಲ ಪೀಠದ ಸ್ವಾಮೀಜಿ ಬ್ರಹ್ಮಾನಂದ ಗುರೂಜಿ ವಿರುದ್ಧ ಸದ್ಯ ಕೇಳಿಬಂದಿರುವಂತಹ ಆರೋಪ ಇದು. ಇನ್ನು ಪೊಲೀಸ್ ಠಾಣೆಗೆ ಆಡಿಯೋ ವಿಡಿಯೋ ಸಮೇತ ದೂರು ನೀಡಿದ್ರೂ ಕೂಡ ಆ ಮಹಿಳೆಗೆ ಯಾವುದೇ ರೀತಿಯಾದಂತಹ ನ್ಯಾಯ ಸಿಗ್ತಾ ಇಲ್ಲ. ನನಗೆ ಕಾಟ ಕೊಟ್ಟು ನನ್ನ ವಿರುದ್ಧವೇ ಬ್ರಹ್ಮಾನಂದ ಗುರೂಜಿ ಮತ್ತು ಆತನ ಪತ್ನಿಯಿಂದ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸದ್ಯ ಈಗ ಮಹಿಳೆ ಮಾಡ್ತಾ ಇದ್ದಾರೆ. ವಿಡಿಯೋಗಳನ್ನ ತೋರಿಸಿ ನ್ಯಾಯ ಕೊಡಿಸಿ ಅಂತ ಹೇಳಿ ಆ ಮಹಿಳೆ ನ್ಯಾಯಕ್ಕಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬೆಳೆಕೋಟೆಯ ಬ್ರಹ್ಮಾನಂದ ಗುರೂಜಿ ಮೇಲೆ ಈ ಆರೋಪವನ್ನ ಮಾಡ್ತಾ ಇದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತಹ ನ್ಯಾಯ ಮಾತ್ರ ದೊರಕ್ತಾ ಇಲ್ಲ. చెప్పు ఎలా బుధవారం ఎలా అయ్యేలే రూమ్కి రా ఇస్తాను. రూమ్కి రా ఇస్తాను. రూమ్కి రావాలా? సరే వాపస్ ఇప్పించి పోనీ అడుగుపో ఇస్తా. పోయి ఇప్పించుకోకుండా ఫోన్ చేసి చెప్తాను. నువ్వు చెప్తే తనే ఆపద నువ్వు వచ్చింటివి తనే ఇప్పుడు నువ్వు చెప్తే తనే వాళ్ళు ఇచ్చేది. అదే ఫోన్ చేసి చెప్తాను. చెప్తుందా ఫోన్ చేసి? నువ్వు చెప్పి ఇంకేం చేసేకైతుంది. సరే చెప్తాను.